ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಜ್ಞಾನ ಭಾರತಿ ಯೂಟ್ಯೂಬ್ ಕ್ಲಾಸ್ ವತಿಯಿಂದ ಸಮಸ್ತ ಕನ್ನಡ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಸರಾ ಹಬ್ಬದ ಮಹತ್ವ ಯಾವ ರೀತಿ ಆಗದ, ದಸರಾ ಹಬ್ಬವನ್ನು ಯಾಕೆ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಕೆಲವೊಂದಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದ ಯಾಕಿಷ್ಟು ಮಹತ್ವ ಪಡ್ಕೊಂಡಿದೆ ಅಂತಂದ್ರೆ ಇಲ್ಲಿ ಅಸತ್ಯ, ಅಧರ್ಮ, ಅನ್ಯಾಯ, ಅನೀತಿಗಳನ್ನ ಎಲ್ಲವನ್ನ ಸರ್ವನಾಶ ಮಾಡಿ ನ್ಯಾಯ, ನೀತಿ, ಸತ್ಯ, ಧರ್ಮದ ಒಂದು ವಿಜಯದ ಪತಾಕೆ ಹಾರಿದ್ರಿಂದ ಈ ಒಂದು ಹಬ್ಬವನ್ನ, ಈ ಒಂದು ದಿನವನ್ನ, ವಿಜಯದಶಮಿಯನ್ನ ಏನ್ ಮಾಡ್ತಾರೆ, ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನದೊಳಗೆ ಏನ್ ಮಾಡ್ತಾರೆ, ಯಾವುದೇ ಜಾತಿ, ಮತ, ಪಂಗಡ ಆಗದೆ ಎಲ್ಲರೂ ಒಗ್ಗೂಡಿಸಿಕೊಂಡು ಏನ್ ಮಾಡ್ತಾರೆ, ಈ ಹಬ್ಬವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ರಾಮಾಯಣ ಕಾಲದಿಂದಲೂ ಸಹಿತ ಮಹಾಭಾರತ, ರಾಮಾಯಣ ಕಾಲ ಆಗಿರ್ಬೋದು, ದುರ್ಗಾದೇವಿಯ ಕೆಲವೊಂದಷ್ಟು ಅವತಾರಗಳಾಗಿರ್ಬೋದು, ಎಲ್ಲವನ್ನೂ ನೋಡಿದಾಗ ಏನಾಗ್ತದೆ, ಕೆಲವೊಂದಷ್ಟು ಪಾರಂಪರಿಕವಾಗಿ ಪೌರಾಣಿಕ ಹಿನ್ನೆಲೆಗಳನ್ನ, ಪೌರಾಣಿಕ ಗತ ವೈಭವವನ್ನ ಯಾವ ರೀತಿ ಆಗಿದೆ, ಅಲ್ಲಿ ಯಾವ ರೀತಿ ಇರ್ತಕ್ಕಂತಹ ದುಷ್ಟ ಶಕ್ತಿಗಳ ಸಂಹಾರ ಆಗಿದೆ, ದುಷ್ಟತನದ ಯಾವ ರೀತಿ ಸಂಹಾರ ಆಗಿ ಯಾವ ರೀತಿ ಸತ್ಯದ ವಿಜಯ ಆಗಿದೆ, ಧರ್ಮದ ವಿಜಯ ಆಗಿದೆ, ಜೊತೆಗೆ ಶ್ರೀ ಶಕ್ತಿ ಯಾವ ರೀತಿಯಾಗಿರ್ತಕ್ಕಂಥ ಗಟ್ಟಿತನವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡಿದಾಗ ವಿಜಯದಶಮಿ ಯಾಕಿಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಹೋಗ್ತದೆ. ಯಾಕಂದ್ರೆ ರಾವಣನ ನಡುವೆ ಯುದ್ಧ ನಡೀತದೆ. ಯಾಕಂದ್ರೆ ಸೀತಾಮಾತೆಯನ್ನ ಅಪಹರಣ ಮಾಡಿಕೊಳ್ಳುವ ಸಂದರ್ಭದೊಳಗೆ ರಾಮ ಮತ್ತು ರಾವಣ ಯುದ್ಧ ಮಾಡುವಂತ ಸಂದರ್ಭ ಬರ್ತದೆ. ಅಲ್ಲಿ ಸತ್ಯ ಮತ್ತು ಅಸತ್ಯ ನಡೀತಕ್ಕಂಥ ಯುದ್ಧ, ಅಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿರೋದ್ರಿಂದ ಏನಾಗ್ತದೆ, ರಾಮ ಮಹೋತ್ಸವ ಅಂತೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ದುರ್ಗಾದೇವಿಯನ್ನ ಯಾಕಿಷ್ಟು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ, ಅವ್ರಿಗೆ ಯಾಕಿಷ್ಟು ನಾವು ಅವಳನ್ನ ಆರಾಧನೆ ಮಾಡ್ತೀವಿ ಅಂತಂದ್ರೆ, ಅವರು ಮಹಿಷಾಸುರ ಅಂತಕ್ಕಂಥ ರಾಕ್ಷಸನನ್ನ 9 ದಿನಗಳ ಕಾಲ ಯುದ್ಧ ಮಾಡಿದ ನಂತರ 10ನೇ ದಿನ ಅವರನ್ನು ಸಂಹಾರ ಮಾಡಿ ದೇವತೆಗಳಿಗೆ ಒಂದು ರಕ್ಷಣೆಯನ್ನ ನೀಡಿ, ಅಂದ್ರೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ದೈವದ ಒಂದು ಸ್ಥಾಪನೆ ಮಾಡಿ, ದೈವದ ಶಕ್ತಿ ಯಾವ ರೀತಿಯಾಗಿ ಅದ ಅಂತಕ್ಕಂಥ ಬಗ್ಗೆ ಒಂದು ಅನಾವರಣಗೊಳಿಸಿರ್ತಕ್ಕಂಥ ಸ್ತ್ರೀಯ ಶಕ್ತಿ ಯಾವ ರೀತಿಯಾಗಿ ಗಟ್ಟಿತನವನ್ನ ಒಳಗೊಂಡಿದೆ ಅನ್ನೋದನ್ನ ತೋರಿಸಿರ್ತಕ್ಕಂತಹ ದಿನ ಯಾವ್ದಂದ್ರೆ ಅದು ವಿಜಯದಶಮಿ. ಹಾಗಾಗಿ ಆ 10ನೇ ದಿನ ಆ ಮಹಿಷಾಸುರ ರಾಕ್ಷಸನ್ನ ತೋರಿಸಿರೋದ್ರಿಂದ ಈ ಒಂದು ಹಬ್ಬವನ್ನ ದುರ್ಗಾಷ್ಟಮಿ ಅಥವಾ ವಿಜಯದಶಮಿ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಹೀಗಾಗಿ ಇದ್ರ ಜೊತೆಗೆ ಏನಂತಂದ್ರೆ ಪಾಂಡವರು ಸಹಿತ ತಮ್ಮ ಅಜ್ಞಾತವಾಸ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ 11 ವರ್ಷಗಳ ಕಾಲ ವನವಾಸ ಮುಗಿಸಿ 12ನೇ ವರ್ಷಕ್ಕೆ ಅಜ್ಞಾತವಾಸ ಕಾಲಿಡುವಂತ ಸಂದರ್ಭದೊಳಗ ಎಲ್ಲ ಆಯುಧಗಳನ್ನ ಒಂದೆಡೆ ಸೇರಿಸಿ ಏನ್ ಮಾಡ್ತಾರೆ, ಬನ್ನಿ ಮಂಟಪದ ಮೇಲೆ ಅಂದ್ರೆ ಬನ್ನಿ ಗಿಡದ ಮೇಲೆ ಏನ್ ಮಾಡ್ತಾರೆ, ಈ ಒಂದು ಆಯುಧಗಳನ್ನ ಇಟ್ಟು ಏನ್ ಮಾಡ್ತಾರ ಹೋಗ್ತಾರ. ಮನೆಗೆ ಬಂದಂತ ಸಂದರ್ಭದಲ್ಲಿ ಅಜ್ಞಾತವನ್ನ ಮುಗಿಸಿ ಹೊರಗೆ ಬಂದಂತ ಸಂದರ್ಭದೊಳಗೆ ಆ ಆಯುಧಗಳನ್ನ ಮನೆಗೆ ಪಟ್ಟಿದ ಸಂದರ್ಭದೊಳಗೆ ಆ ದಿನ ವಿಜಯದಶಮಿ ಆಗಿರ್ತದ. ಹಾಗಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಆ ಎಲ್ಲ ಒಂದು ಆಯುಧಗಳನ್ನ ಒಂದೆಡೆ ಇಟ್ಕೊಂಡು ಪೂಜೆ ಪುರಸ್ಕಾರ, ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಏನ್ ಮಾಡ್ತಾರ, ಆ ಆಯುಧಗಳನ್ನ ಮರಳಿ ಪಡಿತಾರ. ಹಾಗಾಗಿ ಇವತ್ತಿನ ಪಾರಂಪರಿಕವಾಗಿ ಆಯುಧ ಪೂಜೆ ಅಂತಕ್ಕಂಥ ಆಚರಣೆ ಮಾಡ್ತೀವಿ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ಪಂಗಡ ಅನ್ನದೆ ಎಲ್ಲ ಧರ್ಮವರು, ಎಲ್ಲಾ ವೃತ್ತಿಯನ್ನು ಯಾವ ವೃತ್ತಿಯನ್ನು ಮಾಡ್ತೀವಿ ಆ ವೃತ್ತಿಯ ಒಂದು ವಸ್ತುಗಳನ್ನ ಒಂದೆಡೆ ಸೇರಿಸಿ ಏನ್ ಮಾಡ್ತೀವಿ, ವಿಶೇಷವಾಗಿರ್ತಕ್ಕಂಥ ಆಯುಧ ಪೂಜೆ ಅಂತಕ್ಕಂಥ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಬರ್ತೇವೆ. ಇಷ್ಟೆಲ್ಲದರ ಉದ್ದೇಶ ಏನಂತಂದ್ರೆ, ಎಲ್ಲವನ್ನ ಪೌರಾಣಿಕ ಹಿನ್ನೆಲೆ ನೋಡ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಇಲ್ಲಿ ಅಸತ್ಯ, ಅಧರ್ಮ, ಅನ್ಯಾಯ, ಅನೀತಿಗಳು ನಡೀತಾ ಇದ್ರೆ ದೈವ ಯಾವ್ದಾದ್ರು ರೂಪದೊಳಗ ಯಾವ್ದಾದ್ರು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತದ ಅನ್ನೋದನ್ನ ಕೆಲವೊಂದಷ್ಟು ಉದಾಹರಣೆಗಳ ಮೂಲಕ ಗೊತ್ತಾಗ್ತದೆ. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಕಾರ, ದುರಹಂಕಾರಗಳಿದ್ರೆ ಎಲ್ಲವೂ ಅಳಿಸಿ ಹೋಗಿರಾಗ್ತದೆ. ಯಾವತ್ತಿಗೂ ಸತ್ಯ, ಧರ್ಮ, ನ್ಯಾಯಕ್ಕೆ ಜಯ ಆಗ್ತಕ್ಕಂಥ ಸಿಗ್ತದ ಅಂತಕ್ಕಂಥದ್ದು ಈ ಒಂದು ಪೌರಾಣಿಕ ಹಿನ್ನೆಲೆಗಳಿಂದ ಗೊತ್ತಾಗ್ತದ. ಅದ್ರ ಜೊತೆಗೆ ಈ ಹಬ್ಬವನ್ನ ಇಷ್ಟು ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ ಆಚರಣೆ ಮಾಡ್ತೀವಿ. ಮೈಸೂರಿನಲ್ಲಿ ಯಾಕೆ ಇಷ್ಟ ವಿಜೃಂಭಣೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಮೊದಲು ವಿಜಯನಗರ ಸಾಮ್ರಾಜ್ಯದ ರಾಜಮನೆತ ಏನ್ ಮಾಡ್ತಾ ಇತ್ತಂದ್ರೆ ಇದನ್ನ ರಾಜ್ಯೋತ್ಸವ, ರಾಜ ಮಹೋತ್ಸವ ಅಂತಕ್ಕಂಥ ಉದ್ದೇಶ ಆಚರಣೆ ಮಾಡ್ತಾ ಬರ್ತಾ ಇದ್ರು. ಕಾಲಾನಂತರದೊಳಗೆ ಏನಾಗ್ತದೆ, ಮೈಸೂರು ಒಡೆಯರು ಏನ್ ಮಾಡ್ತಾರೆ, ಇದನ್ನ ಮೈಸೂರಿಗೆ 1410 ನಂತರ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ 1410 ಏನ್ ಮಾಡ್ತಾರೆ, ಮೈಸೂರಿಗೆ ಇದನ್ನ ತಂದು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಮಹಿಷಾಸುರನನ್ನ ಸಂಹರಿಸತಕ್ಕಂಥ ಸ್ಥಳ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಪೌರಾಣಿಕ ಹಿನ್ನೆಲೆಯನ್ನು ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ದಸರಾವನ್ನ ವಿಜೃಂಭಣೆಯಿಂದ ಮೈಸೂರು ಒಂದು ಕೇಂದ್ರವಾಗಿ ಇಟ್ಕೊಂಡು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಪೌರಾಣಿಕವಾಗಿ ಒಂದು ವಿಜೃಂಭಣೆಯನ್ನ ಆಚರಣೆ ಮಾಡ್ತಾ ಬರ್ತಾ ಇದೀವಿ. ಇಷ್ಟಲ್ಲದೆ ದಕ್ಷಿಣ ಭಾರತ, ಉತ್ತರ ಭಾರತದಲ್ಲಿ ಏನ್ ಮಾಡ್ತಾರೆ, ವಿಶೇಷವಾಗಿರ್ತಕ್ಕಂತಹ ಒಂದು ಪದ್ಧತಿ ಒಳಗ, ವಿಶೇಷವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಆಚರಣಾ ಪದ್ಧತಿ ಒಳಗೆ ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾ ಬರ್ತಾ ಇದೀವಿ. ಹೆಂಗಂದ್ರೆ ಕೆಲವೊಂದಷ್ಟು ಗೊಂಬೆಗಳ
ಹಬ್ಬ ಅಂತಾನು ಕರೀತಾರ. ಜೊತೆಗೆ ರಾವಣ ಮತ್ತು ರಾಮನ ನಡೀತಕ್ಕಂಥ ಯುದ್ಧ ಇದೇ ದಿನ ಆಗಿರೋದ್ರಿಂದ ರಾವಣ ಸಂಹಾರ ಇವತ್ತು ಆಗಿದೆ ಅಂತೇಳಿ ಏನ್ ಮಾಡ್ತಾರೆ ಕೆಲವೊಂದಷ್ಟು ಕಡೆ ರಾವಣ ಒಂದಷ್ಟು ಭಾವಚಿತ್ರಗಳಿಗೆ ಒಂದಷ್ಟು ಮೂರ್ತಿಗೆ ಏನ್ ಮಾಡ್ತಾರೆ. ಹೀಗಾಗಿ ಏನಾಗ್ತದೆ ಈ ಹಬ್ಬವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಇಷ್ಟಲ್ಲೇ ಯಾಕೆ ಇವತ್ತಿನ ಹೇಳಿದ್ರೆ ಪ್ರಸ್ತುತ ದಿನಮಾನಗಳಿಗೂ ಸಹಿತ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಧರ್ಮ ಅನ್ಯಾಯಗಳು ನಡೆದ್ರು ಸಹಿತ ನ್ಯಾಯ ಯಾವತ್ತಿದ್ರು ಸತ್ಯ ನ್ಯಾಯ ಧರ್ಮಕ್ಕೆ ಯಾವತ್ತಿಗೂ ಜಯ ಆಯ್ತು ಅನ್ನೋದು ಈ ಒಂದು ಹಬ್ಬದಿಂದ ಗೊತ್ತಾಗ್ತೈತಿ. ಹಾಗಾಗಿ ತಮ್ಮೆಲ್ಲರ ಬಾಳಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ದೂರವಾಗಲಿ, ಜೊತೆಗೆ ತಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರಲಿ. ಬನ್ನಿ ಅಂತೆ ಎಲ್ಲರ ಬದುಕು ಪವಿತ್ರವಾಗಿ ಮುನ್ನಡೆಯಲಿ ಅಂತ ಹೇಳ್ತಾ ತಮ್ಮೆಲ್ಲರ ಬಾಳು ಬಂಗಾರವಾಗಲಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ನಮ್ಮ ಚಾನೆಲ್ ಪ್ರೋತ್ಸಾಹಿಸಿ ಅಂತ ಹೇಳ್ತಾ